ಅತ್ತಿಬೆಲೆಯಲ್ಲಿರುವಂತಹ ಈ ಸಾವಿನ ಸುರಂಗದಿಂದ ಸಾಕಷ್ಟು ಸಂಕಷ್ಟಗಳು ಈಗಾಗಲೇ ಎದುರಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಆತಂಕ ಕೂಡ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅಲ್ಲಿ ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಆ ಮಕ್ಕಳ ಪೋಷಕರಾಗಿರ್ಬೋದು ಸಂಚಾರ ಮಾಡ್ತಾರೆ. ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ರಸ್ತೆ ದಾಟಬೇಕಾದಂಥ ಪರಿಸ್ಥಿತಿ. ಅಂಡರ್ ಪಾಸ್ ನಿರ್ಮಾಣ ಆಗ್ತಾ ಇದೆ. ಆದರೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಮೊನ್ನೆ ತಾನು 20 ಅಡಿ ಆ ರಸ್ತೆ ಕುಸಿದು ಬಿತ್ತು. ಆ ಸಂದರ್ಭದಲ್ಲಿ ಯಾರಿಗಾದರೂ ಏನಾದರೂ ಆಗಿದ್ದಿದ್ರೆ ಏನು ಕತೆ. ಅದರ ಜೊತೆಯಲ್ಲಿ ಮತ್ತಷ್ಟು ರಸ್ತೆ ಕುಸಿದು ಬೀಳುವಂಥ ಆತಂಕ ಇದೆ. ಅದರ ಪಕ್ಕದಲ್ಲೇ ಇರುವಂಥ ಒಂದಷ್ಟು ರಸ್ತೆಗಳು ಕೂಡ ಬಿರುಕು ಬಿಟ್ಟಿದೆ. ಪ್ರತಿನಿತ್ಯ ಅಂಡರ್ ಪಾಸ್ನಲ್ಲಿ ಸಂಚಾರ ಮಾಡೋರು ಆತಂಕದಲ್ಲೇ ಅಲ್ಲಿ ಸಂಚಾರ ಮಾಡೋದು. ಜೀವ ಕೈಯಲ್ಲಿ ಹಿಡ್ಕೊಂಡು ಮಕ್ಕಳು ಓಡಾಡ್ತಾರೆ. ಅಲ್ಲಿ ರಸ್ತೆ ದಾಟೋದಕ್ಕೂ ಕೂಡ ಮಕ್ಕಳು ಭಯಪಡ್ತಾರೆ. ಆದರೂ ರಸ್ತೆ ದಾಟಲೇಬೇಕಾದಂಥ ಪರಿಸ್ಥಿತಿ. ಯಾಕಂದರೆ ರಸ್ತೆ ದಾಟಿದ ನಂತರದಲ್ಲೇ ಅವರ ಸ್ಕೂಲ್ ಇರೋದು. 1-2-3 ಸ್ಕೂಲ್ ಇದೆ ಅಲ್ಲಿ. ಆ ಸ್ಕೂಲಿಗೆ ಹೋಗಬೇಕು ಅಂತಂದರೆ ತಲುಪಬೇಕಾದಂಥ ದಾರಿ ಇದೇ ರಸ್ತೆಯನ್ನು ದಾಟಿ ಅವರು ಶಾಲೆಗಳಿಗೆ ಹೋಗಬೇಕು. ಹಾಗಾಗಿ ಅದೇ ರಸ್ತೆಯಲ್ಲಿ ಅವರು ದಾಟ್ತಾ ಇರೋದು. ಎಷ್ಟು ರಿಸ್ಕಿ, ಎಷ್ಟು ಡೆಡ್ಲಿ ರಸ್ತೆಗಳದು. ಯಾವುದೂ ಕೂಡ ಮಕ್ಕಳು ಸಂಚಾರ ಮಾಡೋದಕ್ಕೆ ಯೋಗ್ಯವಾದಂಥ ರಸ್ತೆಗಳಲ್ಲ. ಅದರಲ್ಲೂ ಕೂಡ ಪೋಷಕರು ಅವರನ್ನು ಅಲ್ಲೇ ಕಳಿಸುವಂಥ ಪರಿಸ್ಥಿತಿ. ಯಾಕಂದರೆ ಶಾಲೆಗೆ ಹೋಗಬೇಕು ಅಂತಂದರೆ ಆ ರಸ್ತೆಯನ್ನು ದಾಟಬೇಕು. ಭಾಳ ಡೇಂಜರ್ ಆಗಿರುವಂಥ ಹೆದ್ದಾರಿ ಇದು. ಸಾವಿನ ದಾರಿ ಆಗೋಗಿದೆ ಈ ಹೆದ್ದಾರಿ. ಜೀವ ಕೈಯಲ್ಲಿ ಹಿಡ್ಕೊಂಡು ಮಕ್ಕಳು ಓಡಾಡ್ತಾ ಇದ್ದಾರೆ. ಆ ದೃಶ್ಯಗಳನ್ನು ಗಮನಿಸಿದ್ರೆ ಒಂದು ರೀತಿಯಲ್ಲಿ ಎದೆ ಜಲ್ಲ ಅನ್ನತ್ತೆ. ಅತ್ತಿಬೆಲೆಯಲ್ಲಿ ಸಾವಿನ ಸುರಂಗ ಸಂಕಷ್ಟ. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್. ರಿಪಬ್ಲಿಕ್ ಮುಂದೆ ತಮ್ಮ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಮಕ್ಕಳು. ಯಾವಾಗ ವಾಹನ ಬಂದು ಗುದ್ದುತ್ತೋ ಗೊತ್ತಿಲ್ಲ ಸರ್ ಅಂತಾರೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಯಾವ ವೆಹಿಕಲ್ ಬಂದು ಗುದ್ದುತ್ತೋ ಗೊತ್ತಿಲ್ಲ, ರಸ್ತೆ ದಾಟೋದಕ್ಕೂ ನಮ್ಗೆ ಬಹಳ ಭಯ ಆಗುತ್ತೆ ಅಂತ ತಮ್ಮ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ ಮಕ್ಕಳು. ಅಳಲನ್ನು ತೋಡ್ಕೊಂಡಿದ್ದಾರೆ. ನಾವು ಏನು ಮಾಡಬೇಕು, ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾರೆ? GBA ಗಮನ ಹರಿಸುತ್ತಾ, ಸರ್ಕಾರ ಗಮನ ಹರಿಸುತ್ತಾ? ಇಲ್ಲಿ ಕಾಮಗಾರಿ ಏನೋ ಆಗ್ತಾ ಇದೆ, ಹೌದು, ಸುರಂಗ ಕಾಮಗಾರಿ ಆಗ್ತಾ ಇದೆ. ಆದರೆ ರಸ್ತೆ ದಾಟೋದು ಹೇಗೆ? ಒಂದು ಕಾಮಗಾರಿ ಆಗುವಂಥ ಸಂದರ್ಭದಲ್ಲಿ ಎಲ್ಲ ಹೋಗಿ ರಸ್ತೆ ದಾಟಬೇಕು. ಆ ರಸ್ತೆ ದಾಟೋದಕ್ಕೆ ಒಂದು ಬದಲಿ ಪರಿಹಾರ ಮಾರ್ಗವನ್ನು ನಮ್ಗೆ ಮಾಡಿಕೊಡೋದು ಬೇಡವಾ ಅಧಿಕಾರಿಗಳು ಅಂತ ಅಲ್ಲಿನ ಮಕ್ಕಳು, ಸ್ಥಳೀಯರು ಎಲ್ಲರೂ ಕೂಡ ಮಾತಾಡಿದ್ದಾರೆ ನೋಡಿ. ಅಪಾಯಕಾರಿಯಾಗಿ ರಸ್ತೆಯನ್ನು ದಾಟುವಂತಹ ಪರಿಸ್ಥಿತಿ ಇದೆ. ಇಲ್ಲಿ ಒಂದಿಷ್ಟು ಮಕ್ಕಳಿದ್ದಾರೆ, ಮಾತಾಡ್ಸ್ಕೊಂಡು ಮೇಡಮ್ ಏನೇನು ಸಮಸ್ಯೆ ಆಗುತ್ತೆ? ಮಾತಾಡಿ ಅಂಕಲ್, ಟೈಮ್ ಆಗೋಯ್ತು. ಈಗ ಡೇಂಜರ್ ಆಗಿ ರಸ್ತೆ ಇದೆ, ನೀವು ಕೂಡ ಕಮ್ಮಿಯನ್ನು ದಾಟ್ಕೊಂಡು ಬಂದಿದ್ದೀರಿ, ಏನೇನು ಸಮಸ್ಯೆ ಆಗುತ್ತೆ? ಏನಂತ ಇಲ್ಲ, ಬಸ್ಸಿಗೆ ಜಾಸ್ತಿ ಧೂಳು ಬರುತ್ತಲ್ಲ, ಅದಕ್ಕೆ ಕಣ್ಗೆಲ್ಲ ಎಫೆಕ್ಟ್ ಆಗುತ್ತೆ, ಜಾಸ್ತಿ ಧೂಳಾಗುತ್ತೆ ಅಷ್ಟೇ. ಬಸ್ಗಳು ಬರಲ್ಲ, ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಈಗ ಅಲ್ಲಿ ಎಲ್ಲಂದ್ರೂ ಕಬ್ಬಿನ ಬಿದ್ದಿದೆ, ನೀವು ಅದೇ ರಸ್ತೆಯಲ್ಲಿ ಬರ್ತಿದ್ದೀರಾ, ಯಾವುದು ಮುಂಜಾಗ್ರತೆ ಇವರು ತಗೊಂಡಿಲ್ಲ, ನಿಮ್ಗೇನು ಭಯ ಆಗುತ್ತೆ? ಅಲ್ಲಿಂದ ಬರುವಾಗ ಏನು ಫೀಲ್ ಆಗುತ್ತೆ? ಅಲ್ಲಿಂದ ಬರುವಾಗ ಲಾರಿ ಬಂದು ಗುದ್ಬಿಡಿತು ಅಂತ ಭಯ ಆಗುತ್ತೆ. ಇದೀಗ ಇಲ್ಲಿರುವಂತಹ ಮಕ್ಕಳು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, ಅಲ್ಲಿ ಓಡಾಡುವಂತ ವಾಹನಗಳಿಂದ ಒಂದು ಕಡೆಯಿಂದ ತೊಂದರೆ ಅಂತಂದ್ರೆ ಮತ್ತೊಂದು ಕಡೆಯಲ್ಲಿ ಯಾವ ಕ್ಷಣದಲ್ಲಿ ಯಾವ ರಸ್ತೆ ಮತ್ತೆ ಕುಸಿದು ಬೀಳುತ್ತೆ ಅನ್ನುವಂಥ ಆತಂಕದಲ್ಲೇ ಅಲ್ಲಿರುವಂತಹ ಜನರಿದ್ದಾರೆ. ಜೊತೆಗೆ ರಸ್ತೆ ದಾಟುವಂತ ಮಕ್ಕಳಿದ್ದಾರೆ. ಬದಲಿ ವ್ಯವಸ್ಥೆ, ಪರ್ಯಾಯ ಮಾರ್ಗ, ಇಂಥ ಯಾವುದಾದ್ರೂ ಒಂದು ವ್ಯವಸ್ಥೆಗಳನ್ನ ಮಾಡುವಂತ GBA ತಲೆ ಕೆಡಿಸ್ಕೊಂಡಿದ್ಯಾ, ಸರ್ಕಾರ ತಲೆ ಕೆಡಿಸ್ಕೊಂಡಿದ್ಯಾ, ಅಥವಾ ಜನರಾದ್ರೂ ಆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಹೇಗೆ? ಅಶ್ವಿನಿ, 20 ಅಡಿಯಷ್ಟು ರಸ್ತೆ ಕುಸಿದಿರುವಂತಹ ಚಂದಾಪುರದಿಂದ ರಿಪಬ್ಲಿಕ್ ಕನ್ನಡ 3ನೇ ದಿನ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಆ ಮಕ್ಕಳು ದಾಟಿ ಹೋದಂತಹ ಡೇಂಜರ್ ಎಷ್ಟು, ಆ ಒಂದು ಜಾಗ ಎಷ್ಟು ಡೇಂಜರ್ ಆಗಿದೆ ಅನ್ನೋ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮಕ್ಕಳು ಇದೇ ಭಾಗದಲ್ಲಿ ಅನಿವಾರ್ಯವಾಗಿ ಇದೇ ಜಾಗದಲ್ಲಿ ಅವರು ರಸ್ತೆಯನ್ನು ದಾಟಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲಂದರಲ್ಲೂ ಕೂಡ ಕಬ್ಬಿನ ಹಾಗೆ ಇರುವಂಥದ್ದು. ಇದರಿಂದ ದಾಟಿ ಹೋಗ್ಬೇಕಾಗುತ್ತೆ. ಯಾಕೆಂದ್ರೆ ಒಂದು ಬಲಭಾಗದಲ್ಲಿ ಖಾಸಗಿ ಶಾಲೆ ಇದ್ರೆ, ಎಡಭಾಗದಲ್ಲಿ ಸರ್ಕಾರಿ ಶಾಲೆ ಇದೆ. ಜೊತೆಗೆ ಇಲ್ಲಿರುವಂತಹ ಮಕ್ಕಳಿಗೆ ಬೇಕಾದಂತಹ ಬಸ್ ಸ್ಟಾಪ್ ಆಗಿರ್ಬೋದು, ಬಸ್ಗಳು ಎಲ್ಲವೂ ಕೂಡ ಇದೇ ಭಾಗದಲ್ಲಿ ಇರೋದ್ರಿಂದ ಮಕ್ಕಳಿಗೂ ಕೂಡ ಅನಿವಾರ್ಯವಾಗಿ ಈ ಒಂದು ರಸ್ತೆಯನ್ನು ದಾಟಲೇಬೇಕಾಗುತ್ತೆ. ಇದೇ ಕಾರಣಕ್ಕೆ ಅವರು ಇಷ್ಟೊಂದು ರಿಸ್ಕ್ ತಗೊಂಡು ಅಪಾಯಕಾರಿಯಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇದೇ ಭಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾದ್ರೆ ಇದುವರೆಗೂ ಕೂಡ ಏನಾದರೂ ಪರ್ಯಾಯ ವ್ಯವಸ್ಥೆ ಆಗಿದೆಯಾ ಅನ್ನೋದನ್ನು ನೋಡಿದ್ರೆ ಖಂಡಿತವಾಗಿಯೂ ಆಗಿಲ್ಲ. ಯಾಕಂದ್ರೆ ಈ ಹಿಂದೆನೇ ಇಲ್ಲಿರುವಂತಹ ಸ್ಥಳೀಯರು ಆಗ್ರಹವನ್ನು ಮಾಡಿದ್ರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ
ಜೊತೆಗೆ BETPLನಿಂದ ಸರಿಸುಮಾರು 120 ಕೋಟಿಗೆ ಗುತ್ತಿಗೆ ಪಡೆದಿರುವಂತಹ ದಾರಿಬಾಲ್ ಅನ್ನೋ ಕಂಪನಿ ಏನಿದೆ, ಈ 3 ಕಡೆ ಸುರಂಗ ಕಾಮಗಾರಿ ಮಾಡ್ತಾ ಇದೆ. 3 ಕಡೆ ಕೂಡ ಬೇಸಿಕ್ ಆಗಿರುವಂತಹ ಮುಂಜಾಗ್ರತಾ ಕ್ರಮ ಅಳವಡಿಕೆ ಮಾಡಿಲ್ಲ ಅನ್ನೋ ಆರೋಪವನ್ನು ಡೇ ಒನ್ ನಿಂದಲೂ ಕೂಡ ಇಲ್ಲಿರುವಂತಹ ಸ್ಥಳೀಯರು ಮಾಡ್ತಾ ಇದ್ದಾರೆ. ನಮಗೆ ಕಳೆದ 6 ತಿಂಗಳಿಂದಲೂ ಕೂಡ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಒಂದು ಕಡೆ ದಟ್ಟವಾಗಿರುವಂತಹ ಧೂಳಿದೆ, ಜೊತೆಗೆ ಈ ಒಂದು ಅಪಾಯಕಾರಿಯಾಗಿರುವಂತಹ ರಸ್ತೆಯಲ್ಲಿ ಸಂಚರಿಸಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇರುವಂತದ್ದು. ಇಂತಹ ಜಾಗದಲ್ಲಿ ನಾವು ಸಂಚರಿಸುವಂತ ಸಂದರ್ಭದಲ್ಲಿ ಅಥವಾ ನಡ್ಕೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲಿ ಏನಾದ್ರೂ ಅಪಾಯ ಆದ್ರೆ ಯಾರು ಹೊಣೆ ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಒಂದು ಕಡೆ ರಸ್ತೆ ಕುಸಿತಿದ್ದಾರೆ, ಮತ್ತೊಂದು ಕಡೆ ಸವಾರರು ಕೂಡ ಆಯತಪ್ಪಿ ಬೀಳ್ತಿದ್ದಾರೆ. ಇವೆಲ್ಲದರ ಆಚೆ ಒಂದು ನೋಡಿದ್ರೆ ಇಲ್ಲಿ ಮಕ್ಕಳು ಕೂಡ ನಿತ್ಯವೂ ಕೂಡ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ಅವರಿಗೆ ಸ್ಕೂಲ್ಗೆ ಹೋಗಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಇಂತಹ ಜಾಗದಲ್ಲಿ ಮಕ್ಕಳು ಅನಿವಾರ್ಯವಾಗಿ ಸಂಚರಿಸಲು ನಡ್ಕೊಂಡು ಹೋಗ್ಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇರುವಂತದ್ದು. ಇವರು ಸುತ್ತಿ ಬಳಸ್ಕೊಂಡು ಹೋದ್ರೆ ಸರಿಸುಮಾರು 2 ರಿಂದ 3 ಕಿಲೋಮೀಟರ್ ಹೋಗ್ಬೇಕಾಗುತ್ತೆ. ಅವ್ರಿಗೆ ಬೇಕಾದಂತಹ ಸಾರಿಗೆ ವ್ಯವಸ್ಥೆ ಕೂಡ ಸಿಗಲ್ಲ, ಬಸ್ ಆಗಿರ್ಬೋದು ಯಾವುದು ಕೂಡ ಸಿಗಲ್ಲ. ಇದೇ ಕಾರಣಕ್ಕೆ ಅನಿವಾರ್ಯವಾಗಿ ಇದೇ ಭಾಗದಲ್ಲಿ ಹೋಗ್ತಾ ಇದ್ದಾರೆ. ಇದು ಇಷ್ಟಾದ್ರೂ ಕೂಡ ಈ ಒಂದು ಖಾಸಗಿ ಕಂಪನಿ ಅಂದ್ರೆ ಗುತ್ತಿಗೆ ಪಡೆದಿರುವಂತಹ ಕಂಪನಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸಂಚಾರಿ ಪೊಲೀಸರು ಸಾರ್ವಜನಿಕರ ಅಥವಾ ಪ್ರಯಾಣಿಕರ ಮನವಿಯನ್ನು ಮಾಡಿದರೆ, ನೀವು ಅತ್ತಿಬೆಲೆಯಿಂದ ಹೊಸೂರು ಭಾಗದ ಬದಲು ಆನೇಕಲ್ ಚಂದಾಪುರ ಮೂಲಕ ತಮ್ಮ ಪ್ರಯಾಣವನ್ನು ಕಂಟಿನ್ಯೂ ಮಾಡಿ ಅಂತ ಪರ್ಯಾಯವಾಗಿರುವಂತಹ ಮನವಿ ಮಾಡುವಂತ ಕೆಲಸ ಮಾಡಿದರೆ ವಿನಃ ಇಲ್ಲಿರುವಂತಹ ಈ ಜನರಿಗೆ ಬೇಕಾದಂತಹ ನಡ್ಕೊಂಡು ಹೋಗಲಾಗಿರ್ಬೋದು, ಸಂಚಾರ ಮಾಡಲು ಬೇಕಾದಂತಹ ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಲ್ಲ. ಇವರಿಗೆ ಮಾಡಬಹುದಾಗಿತ್ತು. ಯಾಕಂದ್ರೆ ಇಲ್ಲಿ 2 ಸ್ಕೂಲ್ಗಳಿರುವುದರಿಂದ ಕೇವಲ 100 ಮೀಟರ್ ಅಂತರದಲ್ಲಿ ಈ ಶಾಲೆಗಳಿರುವುದರಿಂದ ಇವರಿಗೆ ಪರ್ಯಾಯವಾಗಿರುವಂತಹ ವ್ಯವಸ್ಥೆ ಮಾಡಬಹುದಾಯ್ತು. ಅದು ಹೇಗೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಬಲಭಾಗದಲ್ಲಿ ಸ್ಕೂಲ್ ಇರೋದ್ರಿಂದ ಅವರ ಮಕ್ಕಳಿಗೆ ಆ ಎದುರುಗಡೆ ಭಾಗದಿಂದ ಅಲ್ಲಿ ಏನು ವಾಹನಗಳ ರೈಟ್ ತಗೊಳ್ಳೋದು, ಆ ಭಾಗದಲ್ಲಿ ಮಕ್ಕಳಿಗೆ ಬೇಕಾದ ಸುರಕ್ಷತಾ ಕ್ರಮವನ್ನು ಅಳವಡಿಸಿ ಮಕ್ಕಳು ದಾಟಲು ಬೇಕಾದ ವ್ಯವಸ್ಥೆಯನ್ನು ಮಾಡಬಹುದಾಗಿತ್ತು. ಬಟ್ ಇವರು ಮಾಡಿದ ನಿರ್ಲಕ್ಷ್ಯ ತೋರಿ ಒಂದು ಕಡೆ ರಸ್ತೆ ಉದ್ದಕ್ಕೂ ಕಾಮಗಾರಿ ನಡೀತಾ ಇದೆ, ಮತ್ತೊಂದು ಕಡೆ ಇಲ್ಲಿ ಬೇಸಿಕ್ ಆಗಿರುವಂತಹ ಮುನ್ನೆಚ್ಚರಿಕೆ ಕ್ರಮ ಅಳವಡಿಕೆ ಮಾಡಿ ಎಲ್ಲೂ ಕೂಡ ಟೇಪ್ ಅನ್ನು ಅಳವಡಿಕೆ ಮಾಡಿ ಅದಕ್ಕೆ ಬೇಕಾದಂತಹ ಭದ್ರತೆಯನ್ನು ಮಾಡುವಂತಹ ಒಂದು ಕೆಲಸವನ್ನು ಇಲ್ಲಿರುವಂತಹ ಈ ಒಂದು ಗುತ್ತಿಗೆ ಪಡೆದಿರುವಂತಹ ಕಂಪನಿ ಮಾಡಿಲ್ಲ. ಇದರಿಂದ ಇಲ್ಲಿರುವಂತಹ ಜನರು ನಿತ್ಯವೂ ಕೂಡ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಅಶ್ವಿನಿ, ಸತ್ತಾರ್, ಒಂದು ಕಡೆಯಲ್ಲಿ ಅಲ್ಲಿ ಓಡಾಡೋರಿಗೆ ತೊಂದರೆ. ಹೌದು, ಮೊನ್ನೆ ತಾನೇ 20 ಅಡಿ ರಸ್ತೆ ಕುಸಿತು. ಈ ಕುಸಿತ ಆದ ನಂತರದಲ್ಲಾದ್ರೂ ಎಚ್ಚೆತ್ಕೊಂಡ್ರ? ಯಾಕಂದ್ರೆ ಅದರ ಪಕ್ಕದಲ್ಲೇ ಒಂದಷ್ಟು ಬಿರುಕು ಮೂಡ್ತಾ ಇದೆ, ಮತ್ತೊಂದಷ್ಟು ರಸ್ತೆ ಕುಸಿಯುವಂತ ಆತಂಕ. ಹಾಗಾದ್ರೆ ಇದಕ್ಕೆ ಯಾವ ರೀತಿಯ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡಿದೆ? ಹಾಗಾದ್ರೆ ಈ ಟೆಂಡರ್ ತಗೊಂಡಿರುವಂತಹ ಕಂಪನಿ ಜೊತೆಯಲ್ಲಿ GBA ಕೂಡ ಇದರ ಜವಾಬ್ದಾರಿಯನ್ನು ವಹಿಸಬೇಕು. ಯಾವ ರೀತಿಯಲ್ಲಿ ಸೇಫ್ಟಿ ಮೆಷರ್ಸ್ ತಗೊಂಡಿದ್ದಾರೆ ಈಗ ಅದರ ನಂತರದಲ್ಲಿ ಅಂತ? ಅಶ್ವಿನಿ, ಈ ಒಂದು ಕಾಮಗಾರಿ ನಡೆದಿರುವಂತಹ ಜಾಗದಲ್ಲಿ ಯಾವ ರೀತಿಯ ನಿರ್ಲಕ್ಷ್ಯ ಇದೆ ಅನ್ನೋದನ್ನು ನಿಮಗೆ ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಈ ಬಲಭಾಗದಲ್ಲಿ ಏನಿದೆ ಇಲ್ಲಿ ರಸ್ತೆ ಕುಸಿತಿರುವಂಥದ್ದು, ಎಡಭಾಗದಲ್ಲಿ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ನೀವು ಇಲ್ಲಿ ಎಡಭಾಗದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿರುವಂತಹ ರಸ್ತೆಗೆ ಹೊಂದಿಕೊಂಡಂಗೆ ಇವರು ಕಾಮಗಾರಿ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಯಾವುದೇ ರೀತಿಯ ಬ್ಯಾರಿಕೇಡ್ ಅಳವಡಿಕೆ ಮಾಡಿಲ್ಲ. ಮತ್ತೆ ಅದು ರಸ್ತೆ ಸ್ವಲ್ಪ ಡೌನ್ ಆಗಿರೋದ್ರಿಂದ ಅಲ್ಲೇನಾದರೂ ವಾಹನಗಳು ವೇಗವಾಗಿ ಬಂದಂತ ಸಂದರ್ಭದಲ್ಲಿ ಏನಾದರೂ ಆಯತಪ್ಪಿದ್ರೆ ನೇರವಾಗಿ ಅವರು ಈ ಒಂದು ಜಾಗಕ್ಕೆ ಬೀಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಆ ಭಾಗದಲ್ಲಿ ಯಾವುದೇ ರೀತಿ ನೀವು ರಸ್ತೆ ಉದ್ದಕ್ಕೂ ನೋಡಿದ್ರೆ ಅಲ್ಲೊಂದು ಇಲ್ಲೊಂದು ಬ್ಯಾರಿಕೇಡ್ ಬಿಟ್ಟರೆ ಬೇರೆಲ್ಲೂ ಕೂಡ ಸೂಕ್ತವಾಗಿರುವಂತಹ ಭದ್ರತೆ ಮಾಡುವಂತಹ ಒಂದು ಬ್ಯಾರಿಕೇಡ್ ಅಳವಡಿಕೆ ಮಾಡಿಲ್ಲ. ಸಾಮಾನ್ಯವಾಗಿ ಹೆದ್ದಾರಿ ಪ್ರಾಧಿಕಾರ ಅಥವಾ ಹೆದ್ದಾರಿಗಳಲ್ಲಿ ಈ ರೀತಿ ಕನ್ಸ್ಟ್ರಕ್ಷನ್ ಮಾಡುವಂತಹ ಸಂದರ್ಭದಲ್ಲಿ ರಸ್ತೆಯುದ್ದಕ್ಕೂ ಟೇಪ್ಗಳನ್ನು ಕಟ್ಟುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಯಾರಿಗೂ ಕೂಡ ಪ್ರವೇಶ ಮಾಡಲ್ಲ, ಜೊತೆಗೆ ವೆಹಿಕಲ್ಗೆ ಕೂಡ ನಿರ್ಬಂಧ ಹೇರುವಂತ ಕೆಲಸ ಮಾಡ್ತಾರೆ. ನಿರ್ಬಂಧ ಹೇರುವ ಮುನ್ನ ಅವರಿಗೆ ಬೇಕಂತ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಾರೆ. ಬಟ್ ಈ ಒಂದು ಕನ್ಸ್ಟ್ರಕ್ಷನ್ ಅಥವಾ ಈ ಒಂದು ಸುರಂಗ ಕಾಮಗಾರಿ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ದಾರಿಯುದ್ದಕ್ಕೂ ಎಲ್ಲಂದರಲ್ಲೂ ಕೂಡ ಇವರು ಹಳ್ಳವನ್ನು ತೋಡಿದ್ದಾರೆ. ಕೇವಲ 6 ತಿಂಗಳಿಂದ ಮುಗಿಬೇಕಂತ ಕೆಲಸ 8 ತಿಂಗಳಾದ್ರೂ ಇನ್ನೂ ಕೂಡ ಅರ್ಧದಷ್ಟು ಮುಗ್ದಿಲ್ಲ. ಆದ್ರೂ ಕೂಡ ಎಲ್ಲಂದರಲ್ಲೂ ಕೂಡ ಇವರು ತಮಗೆ ಬೇಕಾದಂತ ರಸ್ತೆಯನ್ನು ಆಗ್ತಿದ್ದಾರೆ. ಬಟ್ ಎಲ್ಲೂ ಕೂಡ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದಂತಹ ಹಿನ್ನೆಲೆ ಇಲ್ಲಿರುವಂತಹ ಸ್ಥಳೀಯರು ಕೂಡ ಇದೀಗ ಸಿಟ್ಟಾಗಿದ್ದಾರೆ. ಅಶ್ವಿನಿ, ರೈಟ್ ಸತ್ತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅತ್ತಿಬೆಲೆಯಲ್ಲಿರುವಂತಹ ಈ ಸಾವಿನ ಸುರಂಗದಿಂದ ಸಾಕಷ್ಟು ಸಂಕಷ್ಟಗಳು ಈಗಾಗಲೇ ಎದುರಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಆತಂಕ ಕೂಡ. ಯಾಕೆ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅಲ್ಲಿ ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಆ ಮಕ್ಕಳ ಪೋಷಕರಾಗಿರ್ಬೋದು ಸಂಚಾರ ಮಾಡ್ತಾರೆ. ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ರಸ್ತೆ ದಾಟಬೇಕಾದಂಥ ಪರಿಸ್ಥಿತಿ. ಅಂಡರ್ ಪಾಸ್ ನಿರ್ಮಾಣ ಆಗ್ತಾ ಇದೆ. ಆದರೆ
ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಮೊನ್ನೆ ತಾನು 20 ಅಡಿ ಆ ರಸ್ತೆ ಕುಸಿದು ಬಿತ್ತು. ಆ ಸಂದರ್ಭದಲ್ಲಿ ಯಾರಿಗಾದರೂ ಏನಾದರೂ ಆಗಿದ್ದಿದ್ರೆ ಏನು ಕತೆ? ಅದರ ಜೊತೆಯಲ್ಲಿ ಮತ್ತಷ್ಟು ರಸ್ತೆ ಕುಸಿದು ಬೀಳುವಂಥ ಆತಂಕ ಇದೆ. ಅದರ ಪಕ್ಕದಲ್ಲೇ ಇರುವಂಥ ಒಂದಷ್ಟು ರಸ್ತೆಗಳು ಕೂಡ ಬಿರುಕು ಬಿಟ್ಟಿದೆ. ಪ್ರತಿನಿತ್ಯ ಅಂಡರ್ ಪಾಸ್ನಲ್ಲಿ ಸಂಚಾರ ಮಾಡೋರು ಆತಂಕದಲ್ಲೇ ಅಲ್ಲಿ ಸಂಚಾರ ಮಾಡೋದು. ಜೀವ ಕೈಯಲ್ಲಿ ಹಿಡ್ಕೊಂಡು ಮಕ್ಕಳು ಓಡಾಡ್ತಾರೆ. ಅಲ್ಲಿ ರಸ್ತೆ ದಾಟೋದಕ್ಕೂ ಕೂಡ ಮಕ್ಕಳು ಭಯಪಡ್ತಾರೆ. ಆದರೂ ರಸ್ತೆ ದಾಟಲೇಬೇಕಾದಂಥ ಪರಿಸ್ಥಿತಿ. ಯಾಕಂದರೆ ರಸ್ತೆ ದಾಟಿದ ನಂತರದಲ್ಲೇ ಅವರ ಸ್ಕೂಲ್ ಇರೋದು. 1-2-3 ಸ್ಕೂಲ್ ಇದೆ ಅಲ್ಲಿ. ಆ ಸ್ಕೂಲಿಗೆ ಹೋಗಬೇಕು ಅಂತಂದರೆ ತಲುಪಬೇಕಾದಂಥ ದಾರಿ ಇದೇ ರಸ್ತೆಯನ್ನು ದಾಟಿ ಅವರು ಶಾಲೆಗಳಿಗೆ ಹೋಗಬೇಕು. ಹಾಗಾಗಿ ಅದೇ ರಸ್ತೆಯಲ್ಲಿ ಅವರು ದಾಟ್ತಾ ಇರೋದು. ಎಷ್ಟು ರಿಸ್ಕಿ, ಎಷ್ಟು ಡೆಡ್ಲಿ ರಸ್ತೆಗಳದು. ಯಾವುದೂ ಕೂಡ ಮಕ್ಕಳು ಸಂಚಾರ ಮಾಡೋದಕ್ಕೆ ಯೋಗ್ಯವಾದಂಥ ರಸ್ತೆಗಳಲ್ಲ. ಅದರಲ್ಲೂ ಕೂಡ ಪೋಷಕರು ಅವರನ್ನು ಅಲ್ಲೇ ಕಳಿಸುವಂಥ ಪರಿಸ್ಥಿತಿ. ಯಾಕಂದರೆ ಶಾಲೆಗೆ ಹೋಗಬೇಕು ಅಂತಂದರೆ ಆ ರಸ್ತೆಯನ್ನು ದಾಟಬೇಕು. ಭಾಳ ಡೇಂಜರ್ ಆಗಿರುವಂಥ ಹೆದ್ದಾರಿ ಇದು. ಸಾವಿನ ದಾರಿ ಆಗೋಗಿದೆ ಈ ಹೆದ್ದಾರಿ. ಜೀವ ಕೈಯಲ್ಲಿ ಹಿಡ್ಕೊಂಡು ಮಕ್ಕಳು ಓಡಾಡ್ತಾ ಇದ್ದಾರೆ. ಆ ದೃಶ್ಯಗಳನ್ನು ಗಮನಿಸಿದ್ರೆ ಒಂದು ರೀತಿಯಲ್ಲಿ ಎದೆ ಜಲ್ಲ ಅನ್ನುತ್ತೆ. ಅತ್ತಿಬೆಲೆಯಲ್ಲಿ ಸಾವಿನ ಸುರಂಗ ಸಂಕಷ್ಟ. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್. ರಿಪಬ್ಲಿಕ್ ಮುಂದೆ ತಮ್ಮ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಮಕ್ಕಳು. ಯಾವಾಗ ವಾಹನ ಬಂದು ಗುದ್ದುತ್ತೋ ಗೊತ್ತಿಲ್ಲ ಸರ್ ಅಂತಾರೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಯಾವ ವೆಹಿಕಲ್ ಬಂದು ಗುದ್ದುತ್ತೋ ಗೊತ್ತಿಲ್ಲ, ರಸ್ತೆ ದಾಟೋದಕ್ಕೂ ನಮ್ಗೆ ಬಹಳ ಭಯ ಆಗುತ್ತೆ ಅಂತ ತಮ್ಮ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ ಮಕ್ಕಳು. ಅಳಲನ್ನು ತೋಡ್ಕೊಂಡಿದ್ದಾರೆ. ನಾವು ಏನು ಮಾಡಬೇಕು? ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾರೆ? GBA ಗಮನ ಹರಿಸುತ್ತಾ? ಸರ್ಕಾರ ಗಮನ ಹರಿಸುತ್ತಾ? ಇಲ್ಲಿ ಕಾಮಗಾರಿ ಏನೋ ಆಗ್ತಾ ಇದೆ, ಹೌದು, ಸುರಂಗ ಕಾಮಗಾರಿ ಆಗ್ತಾ ಇದೆ. ಆದರೆ ರಸ್ತೆ ದಾಟೋದು ಹೇಗೆ? ಒಂದು ಕಾಮಗಾರಿ ಆಗುವಂಥ ಸಂದರ್ಭದಲ್ಲಿ ಎಲ್ಲ ಹೋಗಿ ರಸ್ತೆ ದಾಟಬೇಕು. ಆ ರಸ್ತೆ ದಾಟೋದಕ್ಕೆ ಒಂದು ಬದಲಿ ಪರಿಹಾರ ಮಾರ್ಗವನ್ನು ನಮ್ಗೆ ಮಾಡಿಕೊಡೋದು ಬೇಡವಾ ಅಧಿಕಾರಿಗಳು ಅಂತ ಅಲ್ಲಿನ ಮಕ್ಕಳು, ಸ್ಥಳೀಯರು ಎಲ್ಲರೂ ಕೂಡ ಮಾತಾಡಿದ್ದಾರೆ ನೋಡಿ. ಅಪಾಯಕಾರಿಯಾಗಿ ರಸ್ತೆಯನ್ನು ದಾಟುವಂತಹ ಪರಿಸ್ಥಿತಿ ಇದೆ. ಇಲ್ಲಿ ಒಂದಿಷ್ಟು ಮಕ್ಕಳಿದ್ದಾರೆ, ಮಾತಾಡ್ಸ್ಕೊಂಡು ಮೇಡಮ್ ಏನೇನು ಸಮಸ್ಯೆ ಆಗುತ್ತೆ? ಮಾತಾಡಿ ಅಂಕಲ್, ಟೈಮ್ ಆಗೋಯ್ತು. ಈಗ ಡೇಂಜರ್ ಆಗಿ ರಸ್ತೆ ಇದೆ, ನೀವು ಕೂಡ ಕಂಬಿಯನ್ನು ದಾಟ್ಕೊಂಡು ಬಂದಿದ್ದೀರಿ, ಏನೇನು ಸಮಸ್ಯೆ ಆಗುತ್ತೆ? ಏನಂತ ಇಲ್ಲ, ಬಸ್ಸಿಗೆ ಜಾಸ್ತಿ ಧೂಳು ಬರುತ್ತಲ್ಲ, ಅದಕ್ಕೆ ಕಣ್ಗೆಲ್ಲ ಎಫೆಕ್ಟ್ ಆಗುತ್ತೆ, ಜಾಸ್ತಿ ಧೂಳಾಗುತ್ತೆ ಅಷ್ಟೇ. ಬಸ್ಗಳು ಬರಲ್ಲ, ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಈಗ ಅಲ್ಲಿ ಎಲ್ಲಂದ್ರೆ ಕಬ್ಬಿನ ಬಿದ್ದಿದೆ, ನೀವು ಅದೇ ರಸ್ತೆಯಲ್ಲಿ ಬರ್ತಿದ್ದೀರಾ, ಯಾವುದು ಮುಂಜಾಗ್ರತೆ ಇವರು ತಗೊಂಡಿಲ್ಲ, ನಿಮ್ಗೇನು ಭಯ ಆಗುತ್ತೆ? ಅಲ್ಲಿಂದ ಬರುವಾಗ ಏನು ಫೀಲ್ ಆಗುತ್ತೆ? ಅಲ್ಲಿಂದ ಬರುವಾಗ ಲಾರಿ ಬಂದು ಗುದ್ಬಿಡಿತು ಅಂತ ಭಯ ಆಗುತ್ತೆ. ಇದೀಗ ಇಲ್ಲಿರುವಂತಹ ಮಕ್ಕಳು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, ಅಲ್ಲಿ ಓಡಾಡುವಂತ ವಾಹನಗಳಿಂದ ಒಂದು ಕಡೆಯಿಂದ ತೊಂದರೆ ಅಂತಂದ್ರೆ, ಮತ್ತೊಂದು ಕಡೆಯಲ್ಲಿ ಯಾವ ಕ್ಷಣದಲ್ಲಿ ಯಾವ ರಸ್ತೆ ಮತ್ತೆ ಕುಸಿದು ಬೀಳುತ್ತೆ ಅನ್ನುವಂಥ ಆತಂಕದಲ್ಲೇ ಅಲ್ಲಿರುವಂತಹ ಜನರಿದ್ದಾರೆ. ಜೊತೆಗೆ ರಸ್ತೆ ದಾಟುವಂತ ಮಕ್ಕಳಿದ್ದಾರೆ. ಬದಲಿ ವ್ಯವಸ್ಥೆ, ಪರ್ಯಾಯ ಮಾರ್ಗ, ಇಂಥ ಯಾವುದಾದ್ರೂ ಒಂದು ವ್ಯವಸ್ಥೆಗಳನ್ನ ಮಾಡುವಂತ GBA ತಲೆ ಕೆಡಿಸ್ಕೊಂಡಿದ್ಯಾ? ಸರ್ಕಾರ ತಲೆ ಕೆಡಿಸ್ಕೊಂಡಿದ್ಯಾ? ಅಥವಾ ಜನರಾದ್ರೂ ಆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಹೇಗೆ? ಅಶ್ವಿನಿ, 20 ಅಡಿಯಷ್ಟು ರಸ್ತೆ ಕುಸಿದಿರುವಂತಹ ಚಂದಾಪುರದಿಂದ ರಿಪಬ್ಲಿಕ್ ಕನ್ನಡ 3ನೇ ದಿನ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಆ ಮಕ್ಕಳು ದಾಟಿ ಹೋದಂತಹ ಡೇಂಜರ್ ಎಷ್ಟು, ಆ ಒಂದು ಜಾಗ ಎಷ್ಟು ಡೇಂಜರ್ ಆಗಿದೆ ಅನ್ನೋ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮಕ್ಕಳು ಇದೇ ಭಾಗದಲ್ಲಿ ಅನಿವಾರ್ಯವಾಗಿ ಇದೇ ಜಾಗದಲ್ಲಿ ಅವರು ರಸ್ತೆಯನ್ನು ದಾಟಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲಂದರಲ್ಲೂ ಕೂಡ ಕಬ್ಬಿನ ಹಾಗೆ ಇರುವಂಥದ್ದು. ಇದರಿಂದ ದಾಟಿನ ಹೋಗ್ಬೇಕಾಗುತ್ತೆ. ಯಾಕೆಂದ್ರೆ ಒಂದು ಬಲಭಾಗದಲ್ಲಿ ಖಾಸಗಿ ಶಾಲೆ ಇದ್ರೆ, ಎಡಭಾಗದಲ್ಲಿ ಸರ್ಕಾರಿ ಶಾಲೆ ಇದೆ. ಜೊತೆಗೆ ಇಲ್ಲಿರುವಂತಹ ಮಕ್ಕಳಿಗೆ ಬೇಕಾದಂತಹ ಬಸ್ ಸ್ಟಾಪ್ ಆಗಿರ್ಬೋದು, ಬಸ್ಗಳು ಎಲ್ಲವೂ ಕೂಡ ಇದೇ ಭಾಗದಲ್ಲಿ ಇರೋದ್ರಿಂದ ಮಕ್ಕಳಿಗೂ ಕೂಡ ಅನಿವಾರ್ಯವಾಗಿ ಈ ಒಂದು ರಸ್ತೆಯನ್ನು ದಾಟಲೇಬೇಕಾಗುತ್ತೆ. ಇದೇ ಕಾರಣಕ್ಕೆ ಅವರು ಇಷ್ಟೊಂದು ರಿಸ್ಕ್ ತಗೊಂಡು ಅಪಾಯಕಾರಿಯಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇದೇ ಭಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾದ್ರೆ ಇದುವರೆಗೂ ಕೂಡ ಏನಾದರೂ ಪರ್ಯಾಯ ವ್ಯವಸ್ಥೆ ಆಗಿದೆಯಾ ಅನ್ನೋದನ್ನು ನೋಡಿದ್ರೆ ಖಂಡಿತವಾಗಿಯೂ ಆಗಿಲ್ಲ. ಯಾಕಂದ್ರೆ ಈ ಹಿಂದೆನೇ ಇಲ್ಲಿರುವಂತಹ ಸ್ಥಳೀಯರು ಆಗ್ರಹವನ್ನು ಮಾಡಿದ್ರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜೊತೆಗೆ BETPLನಿಂದ ಸರಿಸುಮಾರು 120 ಕೋಟಿಗೆ ಗುತ್ತಿಗೆ ಪಡೆದಿರುವಂತಹ ದಾರಿಬಾಲ್ ಅನ್ನೋ ಕಂಪನಿ ಏನಿದೆ, ಈ 3 ಕಡೆ ಸುರಂಗ ಕಾಮಗಾರಿ ಮಾಡ್ತಾ ಇದೆ. 3 ಕಡೆ ಕೂಡ ಬೇಸಿಕ್ ಆಗಿರುವಂತಹ ಮುಂಜಾಗ್ರತಾ ಕ್ರಮ ಅಳವಡಿಕೆ ಮಾಡಿಲ್ಲ ಅನ್ನೋ ಆರೋಪವನ್ನು ದೇವಣ್ಣನಿಂದಲೂ ಕೂಡ ಇಲ್ಲಿರುವಂತಹ ಸ್ಥಳೀಯರು ಮಾಡ್ತಾ ಇದ್ದಾರೆ. ನಮಗೆ ಕಳೆದ 6 ತಿಂಗಳಿಂದಲೂ ಕೂಡ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಒಂದು ಕಡೆ ದಟ್ಟವಾಗಿರುವಂತಹ ಧೂಳಿದೆ,
ಜೊತೆಗೆ ಈ ಒಂದು ಅಪಾಯಕಾರಿಯಾಗಿರುವಂತಹ ರಸ್ತೆಯಲ್ಲಿ ಸಂಚರಿಸಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇರುವಂತದ್ದು. ಇಂತಹ ಜಾಗದಲ್ಲಿ ನಾವು ಸಂಚರಿಸುವಂತ ಸಂದರ್ಭದಲ್ಲಿ ಅಥವಾ ನಡ್ಕೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲಿ ಏನಾದ್ರೂ ಅಪಾಯ ಆದ್ರೆ ಯಾರು ಹೊಣೆ ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಒಂದು ಕಡೆ ರಸ್ತೆ ಕುಸಿತಿದ್ದಾರೆ, ಮತ್ತೊಂದು ಕಡೆ ಸವಾರರು ಕೂಡ ಆಯತಪ್ಪಿ ಬೀಳ್ತಿದ್ದಾರೆ. ಇವೆಲ್ಲದರ ಆಚೆ ಒಂದು ನೋಡೋದಾದ್ರೆ ಇಲ್ಲಿ ಮಕ್ಕಳು ಕೂಡ ನಿತ್ಯವೂ ಕೂಡ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ಅವರಿಗೆ ಸ್ಕೂಲ್ಗೆ ಹೋಗಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಇಂತಹ ಜಾಗದಲ್ಲಿ ಮಕ್ಕಳು ಅನಿವಾರ್ಯವಾಗಿ ಸಂಚರಿಸಲು ನಡ್ಕೊಂಡು ಹೋಗ್ಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇರುವಂತದ್ದು. ಇವರು ಸುತ್ತಿ ಬಳಸ್ಕೊಂಡು ಹೋದ್ರೆ ಸರಿಸುಮಾರು 2 ರಿಂದ 3 ಕಿಲೋಮೀಟರ್ ಹೋಗ್ಬೇಕಾಗುತ್ತೆ. ಅವ್ರಿಗೆ ಬೇಕಾದಂತಹ ಸಾರಿಗೆ ವ್ಯವಸ್ಥೆ ಕೂಡ ಸಿಗಲ್ಲ, ಬಸ್ ಆಗಿರ್ಬೋದು ಯಾವುದು ಕೂಡ ಸಿಗಲ್ಲ. ಇದೇ ಕಾರಣಕ್ಕೆ ಅನಿವಾರ್ಯವಾಗಿ ಇದೇ ಭಾಗದಲ್ಲಿ ಹೋಗ್ತಾ ಇದ್ದಾರೆ. ಇದು ಇಷ್ಟಾದ್ರೂ ಕೂಡ ಈ ಒಂದು ಖಾಸಗಿ ಕಂಪನಿ ಅಂದ್ರೆ ಗುತ್ತಿಗೆ ಪಡೆದಿರುವಂತಹ ಕಂಪನಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸಂಚಾರಿ ಪೊಲೀಸರು ಸಾರ್ವಜನಿಕರ ಅಥವಾ ಪ್ರಯಾಣಿಕರ ಮನವಿಯನ್ನು ಮಾಡಿದರೆ ನೀವು ಅತ್ತಿಬೆಲೆಯಿಂದ ಹೊಸೂರು ಭಾಗದ ಬದಲು ಆನೇಕಲ್ ಚಂದಾಪುರ ಮೂಲಕ ತಮ್ಮ ಪ್ರಯಾಣವನ್ನು ಕಂಟಿನ್ಯೂ ಮಾಡಿ ಅಂತ ಪರ್ಯಾಯವಾಗಿರುವಂತಹ ಮನವಿ ಮಾಡುವಂತ ಕೆಲಸ ಮಾಡಿದರೆ ವಿನಃ ಇಲ್ಲಿರುವಂತಹ ಈ ಜನರಿಗೆ ಬೇಕಾದಂತಹ ನಡ್ಕೊಂಡು ಹೋಗಲಾಗಿರ್ಬೋದು, ಸಂಚಾರ ಮಾಡಲು ಬೇಕಾದಂತಹ ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಲ್ಲ. ಇವರಿಗೆ ಮಾಡಬಹುದಾಗಿತ್ತು. ಯಾಕಂದ್ರೆ ಇಲ್ಲಿ 2 ಸ್ಕೂಲ್ಗಳಿರುವುದರಿಂದ ಕೇವಲ 100 ಮೀಟರ್ ಅಂತರದಲ್ಲಿ ಈ ಶಾಲೆಗಳಿರುವುದರಿಂದ ಇವರಿಗೆ ಪರ್ಯಾಯವಾಗಿರುವಂತಹ ವ್ಯವಸ್ಥೆ ಮಾಡಬಹುದಾಯ್ತು. ಅದು ಹೇಗೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಬಲಭಾಗದಲ್ಲಿ ಸ್ಕೂಲ್ ಇರುವುದರಿಂದ ಅವರ ಮಕ್ಕಳಿಗೆ ಆ ಎದುರುಗಡೆ ಭಾಗದಿಂದ ಅಲ್ಲಿ ಏನು ವಾಹನಗಳ ರೈಟ್ ತಗೊಳ್ಳೋದು ಆ ಭಾಗದಲ್ಲಿ ಮಕ್ಕಳಿಗೆ ಬೇಕಾದ ಸುರಕ್ಷತೆ ಕ್ರಮವನ್ನು ಅಳವಡಿಸಿ ಮಕ್ಕಳು ದಾಟಲು ಬೇಕಾದ ವ್ಯವಸ್ಥೆಯನ್ನು ಮಾಡಬಹುದಾಗಿತ್ತು. ಬಟ್ ಇವರು ಮಾಡಿದ ನಿರ್ಲಕ್ಷ್ಯ ತೋರಿ ಒಂದು ಕಡೆ ರಸ್ತೆ ಉದ್ದಕ್ಕೂ ಕಾಮಗಾರಿ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಬೇಸಿಕ್ ಆಗಿರುವಂತಹ ಮುನ್ನೆಚ್ಚರಿಕೆ ಕ್ರಮ ಅಳವಡಿಕೆ ಮಾಡಿ ಎಲ್ಲೂ ಕೂಡ ಟೇಪ್ ಅನ್ನು ಅಳವಡಿಕೆ ಮಾಡಿ ಅದಕ್ಕೆ ಬೇಕಾದಂತಹ ಭದ್ರತೆಯನ್ನು ಮಾಡುವಂತಹ ಒಂದು ಕೆಲಸವನ್ನು ಇಲ್ಲಿರುವಂತಹ ಈ ಒಂದು ಗುತ್ತಿಗೆ ಪಡೆದಿರುವಂತಹ ಕಂಪನಿ ಮಾಡಿಲ್ಲ. ಇದರಿಂದ ಇಲ್ಲಿರುವಂತಹ ಜನರು ನಿತ್ಯವೂ ಕೂಡ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಅಶ್ವಿನಿ, ಸತ್ತಾರ್, ಒಂದು ಕಡೆಯಲ್ಲಿ ಅಲ್ಲಿ ಓಡಾಡೋರಿಗೆ ತೊಂದರೆ. ಹೌದು, ಮೊನ್ನೆ ತಾನೇ 20 ಅಡಿ ರಸ್ತೆ ಕುಸಿತು. ಈ ಕುಸಿತ ಆದ ನಂತರದಲ್ಲಾದರೂ ಎಚ್ಚೆತ್ಕೊಂಡ್ರ? ಯಾಕಂದ್ರೆ ಅದರ ಪಕ್ಕದಲ್ಲೇ ಒಂದಷ್ಟು ಬಿರುಕು ಮೂಡ್ತಾ ಇದೆ, ಮತ್ತೊಂದಷ್ಟು ರಸ್ತೆ ಕುಸಿಯುವಂತ ಆತಂಕ. ಹಾಗಾದ್ರೆ ಇದಕ್ಕೆ ಯಾವ ರೀತಿಯ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡಿದೆ? ಹಾಗಾದ್ರೆ ಈ ಟೆಂಡರ್ ತಗೊಂಡಿರುವಂತಹ ಕಂಪನಿ ಜೊತೆಯಲ್ಲಿ GBA ಕೂಡ ಇದರ ಜವಾಬ್ದಾರಿಯನ್ನು ವಹಿಸಬೇಕು. ಯಾವ ರೀತಿಯಲ್ಲಿ ಸೇಫ್ಟಿ ಮೆಷರ್ಸ್ ತಗೊಂಡಿದ್ದಾರೆ ಈಗ ಅದರ ನಂತರದಲ್ಲಿ ಅಂತ? ಅಶ್ವಿನಿ, ಈ ಒಂದು ಕಾಮಗಾರಿ ನಡೀತಿರುವಂತಹ ಜಾಗದಲ್ಲಿ ಯಾವ ರೀತಿಯ ನಿರ್ಲಕ್ಷ್ಯ ಇದೆ ಅನ್ನೋದನ್ನು ನಿಮಗೆ ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಈ ಬಲಭಾಗದಲ್ಲಿ ಏನಿದೆ ಇಲ್ಲಿ ರಸ್ತೆ ಕುಸಿತಿರುವಂಥದ್ದು, ಎಡಭಾಗದಲ್ಲಿ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ನೀವು ಇಲ್ಲಿ ಎಡಭಾಗದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿರುವಂತಹ ರಸ್ತೆಗೆ ಹೊಂದಿಕೊಂಡಂಗೆ ಇವರು ಕಾಮಗಾರಿ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಯಾವುದೇ ರೀತಿಯ ಬ್ಯಾರಿಕೇಡ್ ಅಳವಡಿಕೆ ಮಾಡಿಲ್ಲ. ಮತ್ತೆ ಅದು ರಸ್ತೆ ಸ್ವಲ್ಪ ಡೌನ್ ಆಗಿರೋದ್ರಿಂದ ಅಲ್ಲೇನಾದರೂ ವಾಹನಗಳು ವೇಗವಾಗಿ ಬಂದಂತ ಸಂದರ್ಭದಲ್ಲಿ ಏನಾದರೂ ಆಯತಪ್ಪಿದ್ರೆ ನೇರವಾಗಿ ಅವರು ಈ ಒಂದು ಜಾಗಕ್ಕೆ ಬೀಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಆ ಭಾಗದಲ್ಲಿ ಯಾವುದೇ ರೀತಿ ನೀವು ರಸ್ತೆ ಉದ್ದಕ್ಕೂ ನೋಡಿದ್ರೆ ಅಲ್ಲೊಂದು ಇಲ್ಲೊಂದು ಬ್ಯಾರಿಕೇಡ್ ಬಿಟ್ಟರೆ ಬೇರೆಲ್ಲೂ ಕೂಡ ಸೂಕ್ತವಾಗಿರುವಂತಹ ಭದ್ರತೆ ಮಾಡುವಂತಹ ಒಂದು ಬ್ಯಾರಿಕೇಡ್ ಅಳವಡಿಕೆ ಮಾಡಿಲ್ಲ. ಸಾಮಾನ್ಯವಾಗಿ ಹೆದ್ದಾರಿ ಪ್ರಾಧಿಕಾರ ಅಥವಾ ಹೆದ್ದಾರಿಗಳ ಈ ರೀತಿ ಕನ್ಸ್ಟ್ರಕ್ಷನ್ ಮಾಡುವಂತಹ ಸಂದರ್ಭದಲ್ಲಿ ರಸ್ತೆಯುದ್ದಕ್ಕೂ ಟೇಪ್ಗಳನ್ನು ಕಟ್ಟುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಯಾರಿಗೂ ಕೂಡ ಪ್ರವೇಶ ಮಾಡಲ್ಲ, ಜೊತೆಗೆ ವೆಹಿಕಲ್ಗೆ ಕೂಡ ನಿರ್ಬಂಧ ಹೇರುವಂತ ಕೆಲಸ ಮಾಡ್ತಾರೆ. ನಿರ್ಬಂಧ ಹೇರುವ ಮುನ್ನ ಅವರಿಗೆ ಬೇಕಂತ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಾರೆ. ಬಟ್ ಈ ಒಂದು ಕನ್ಸ್ಟ್ರಕ್ಷನ್ ಅಥವಾ ಈ ಒಂದು ಸುರಂಗ ಕಾಮಗಾರಿ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ದಾರಿಯುದ್ದಕ್ಕೂ ಎಲ್ಲಂದರಲ್ಲೂ ಕೂಡ ಇವರು ಹಳ್ಳವನ್ನು ತೋಡಿದ್ದಾರೆ. ಕೇವಲ 6 ತಿಂಗಳಿಂದ ಮುಗಿಬೇಕಂತ ಕೆಲಸ 8 ತಿಂಗಳಾದ್ರೂ ಇನ್ನೂ ಕೂಡ ಅರ್ಧದಷ್ಟು ಮುಗ್ದಿಲ್ಲ. ಆದ್ರೂ ಕೂಡ ಎಲ್ಲಂದರಲ್ಲೂ ಕೂಡ ಇವರು ತಮಗೆ ಬೇಕಾದಂತ ರಸ್ತೆಯನ್ನು ಆಗ್ತಿದ್ದಾರೆ. ಬಟ್ ಎಲ್ಲೂ ಕೂಡ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದಂತಹ ಹಿನ್ನೆಲೆ ಇಲ್ಲಿರುವಂತಹ ಸ್ಥಳೀಯರು ಕೂಡ ಇದೀಗ ಸಿಟ್ಟಾಗಿದ್ದಾರೆ. ಅಶ್ವಿನಿ, ರೈಟ್ ಸತ್ತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.